ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ದಂಟು ಸೊಪ್ಪಿನ ಸಾರು, ಹೀರೆಕಾಯಿ, ಮೊಟ್ಟೆ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲೇ ಪಲಾವ್ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಮೊದಲಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಪಲಾವ್ ಮಾಡಿದ್ದೀನಿ. ಬೆಳಗ್ಗೆದು ಮಧ್ಯಾಹ್ನದ್ದು ಎರಡು ಹಾಕಿ ವಿಡಿಯೋ ಮಾಡಿದ್ದೀನಿ. ನೋಡಿ, ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ದೊಡ್ಡದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಫ್ರೈ ಮಾಡಿಕೊಂಡು ಅದಕ್ಕೆ ಬಿರಿಯಾನಿ ಮಸಾಲೆ ಪುಡಿ ಒಂದು 1/4 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು 1.5 ಗ್ಲಾಸ್ ಅಕ್ಕಿ ಮಾತ್ರ ಹಾಕಿ ಪಲಾವ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಿದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡೋಣ. ಈರುಳ್ಳಿ ಸ್ವಲ್ಪ ಬಾಡಬೇಕು. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದಾದಮೇಲೆ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ, ಪುದೀನ ಸೊಪ್ಪು ಒಂದು ಅರ್ಧ ಇಡಿ, ಕೊತ್ತಂಬರಿ ಒಂದು ಅರ್ಧ ಇಡಿ ಹಾಕ್ಕೊಂಡು ನಾನು ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿದ್ದೀನಿ. ಹಾಕಿದ್ದಾದಮೇಲೆ ಅದು ಸ್ವಲ್ಪ ಎಣ್ಣೆ ಬಿಟ್ಟಿದ್ದಾದಮೇಲೆ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾಗೋ ತನಕ. ಮೆತ್ತಗಾಗೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಾಗ ನಮಗೆ ಮೆತ್ತಗಾಗುತ್ತೆ. ನಾವು ಇವಾಗ ಉಪ್ಪು ಹಾಕಿರ್ತೀವಿ, ಮತ್ತು ಇನ್ನೊಂದು ಸಾರಿ ಉಪ್ಪು ಹಾಕಬೇಕಾದ್ರೆ ಜ್ಞಾಪಕ ಮಾಡಿಕೊಂಡು ನಾವು ಉಪ್ಪನ್ನ ಕಡಿಮೆ ಮಾಡ್ಕೊಬೇಕಾಗುತ್ತೆ. ಇವಾಗ ಒಂದು ಕಾಲು ಕಪ್ಪಿನಷ್ಟು ಮೊಸರನ್ನ ಕೂಡ ಹಾಕ್ಕೊಂಡಿದ್ದೀನಿ. ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಅದೆಲ್ಲ ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ ಒಂದು ಇಡಿ ಕ್ಯಾರೆಟು, ಒಂದು ಇಡಿ ನವಿಲುಕೋಸು, ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ಬೀನ್ಸು ಮತ್ತು ಒಂದು 1/4 ಕಪ್ಪಿನಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿ ಹಾಕ್ಕೊಂಡು ತರಕಾರಿ ಹೆಚ್ಚಾಗಿದ್ದರೆ ನಮಗೆ ಪಲಾವ್ ಚೆನ್ನಾಗಿರುತ್ತೆ ಅಂತ ಇವಾಗ ಕೂಡ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಕೊಂಡು ನಾವು ತರಕಾರಿಗೆ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. 10 ನಿಮಿಷ ಬೆಂದಿದ್ದಾದಮೇಲೆ ನಾನು 1.5 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಇದನ್ನು ನೆನೆಸಿಲ್ಲ, ನಾನು ಹಂಗೆ ಹಾಕ್ತಿದ್ದೀನಿ. ಹಂಗಾಗಿ ಒಂದು 5 ನಿಮಿಷ ನಾವು ಅಕ್ಕಿನ ತಿರುಗಿಸ್ಕೊಂಡು ಮತ್ತು ನಾನು ನೋಡಿ ಇವಾಗ 1.5 ಗ್ಲಾಸ್ಗೆ 3 ಗ್ಲಾಸು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಹಂಗಾಗಿ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಳ್ಳೋಣ. 2 ವಿಷಲ್ ಬರ್ಸ್ಕೊಂಡಿದ್ದಾದಮೇಲೆ ನಾವೀಗ ಕುಕ್ಕರ್ ಲಿಡ್ನ ಓಪನ್ ಮಾಡೋಣ. ಕುಕ್ಕರ್ ಲಿಡ್ ಓಪನ್ ಆಗಿದೆ ನೋಡಿ. ಕುಕ್ಕರ್ ಲಿಡ್ಡು ಸ್ವಲ್ಪ ಟೈಟಾಗಿತ್ತು, ಕುಕ್ಕರ್ ಓಪನ್ ಆಗಿರಲಿಲ್ಲ, ಮತ್ತು ಓಪನ್ ಮಾಡೋಕ್ಕೆ ಕಷ್ಟ ಆಯಿತು. ಓಪನ್ ಮಾಡಿ ಮತ್ತು ತೋರಿಸ್ತಿದ್ದೀನಿ ಪಲಾವ್ನ. ಕುಕ್ಕರ್ ಹಾಳಾಗಿದೆ ಅದು ನೋಡಿ. ಇವಾಗ ನಾನು ಮಧ್ಯಾಹ್ನ ಸಾರಿಗೆ ಮತ್ತು ಮಧ್ಯಾಹ್ನ ಅಡುಗೆಗೆ ಹೀರೆಕಾಯಿ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಮೊಟ್ಟೆ ಒಂದು 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ಗೂ ಸ್ವಲ್ಪ ಕಡಿಮೆ. ಇವಾಗ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಮೊಟ್ಟೆನ ಫ್ರೈ ಮಾಡ್ಕೊಳ್ತೀನಿ. ನಿಧಾನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ಥರ ಕದಲಿಸ್ಕೋಬೇಕು. ಸ್ವಲ್ಪ ನಾವು ಹಿಂಗೆ ಕದಲಿಸ್ಕೊಂಡಾಗ ಸ್ವಲ್ಪ ಹೆಂಚು ಬಿಸಿ ಆಗಿಬಿಟ್ಟಿತ್ತು, ಹಾಗಾಗಿ ಹೆಂಚಿಗೆ ಇಟ್ಕೊಳ್ತಾ ಇದೆ. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹೆಂಚು ಕಡಿಮೆ ಹುರಿದಿದ್ರೆ ನಮಗೆ ನೀಟಾಗಿ ಮೊಟ್ಟೆ ಆಮ್ಲೆಟು ಕ್ಲೀನಾಗಿ ಎದ್ದು ಬಂದುಬಿಡುತ್ತೆ. ನಮಗೆ ಆಮ್ಲೆಟ್ಗಿನ್ನ ಅರ್ಧಂಬರ್ಧ ಆಮ್ಲೆಟ್ ಮಾಡಿಕೊಂಡು ನಾವು ಈ ಥರ ಕಟ್ ಮಾಡ್ಕೊಂಡು ದೊಡ್ಡದಾಗಿ ಪೀಸ್ ಹಾಕ್ಕೊಂಡಿದ್ದೀನಿ. ಪೀಸ್ ಹಾಕ್ಕೊಂಡ್ಮೇಲೆ ಅದೇ ಬಾಣಲಿಗೆ ನಾನು ಇನ್ನೊಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಡಲೆಬೇಳೆ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಇವಾಗ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕೋದಿಲ್ಲ ಇದಕ್ಕೆ. ಈ ಪಲ್ಯಕ್ಕೆ ಒಂದು ಸಣ್ಣದೊಂದು ಈರುಳ್ಳಿನ ಸಣ್ಣಗುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದು ಈರುಳ್ಳಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಾವು ಹಾಕಿದ ತಕ್ಷಣವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಹಾಕ್ಕೊಂಡು ನಾವು ತಿರುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹಾಕಿದಾಗ ನಮಗೆ ಗ್ರೇವಿ ಥರ ಬರುತ್ತೆ. ಆಗ ನಾವು ಹೀರೆಕಾಯಿನ, ನಾನಿದು ಒಂದು ಅರ್ಧ ಕೆ ಜಿ ಹೀರೆಕಾಯಿ ಇತ್ತು, ಒಂದು 2 ಹೀರೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕಿ ಮತ್ತೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ಬೇಯಿಸ್ಕೋಬೇಕಾಗುತ್ತೆ. ನೀರು ಹಾಕೋಗಿಲ್ಲ, ನೀರು ಹಾಕ್ದೇ ಸ್ವಲ್ಪ ನಾವು ಅರ್ಧ ಬೇಯೋ ತನಕ ಬಿಡಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಅರ್ಧ ಬೆಂದ ಮೇಲೆ ಉಪ್ಪು ಹಾಕಬೇಕಾಗುತ್ತೆ. ಮೊದಲಿಗೆ ಉಪ್ಪು ಹಾಕ್ಬಿಟ್ರೆ ನಮಗೆ ಇದಾಗುತ್ತೆ. ಮೊಟ್ಟೆಗೂ ಉಪ್ಪು ಹಾಕಿದ್ದೀವಿ, ನಾವು ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ಇಷ್ಟು ಬೆಂದಾಗ ನಾವು ಉಪ್ಪು ಹಾಕಿದಾಗ ನಮಗೆ ಉಪ್ಪು ಹಾಕೋದಕ್ಕೆ ಅಳತೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ, ನಾನು ನೀರು ಹಾಕಿಲ್ಲ. ಸ್ವಲ್ಪ ಹೀರೆಕಾಯಿ ಸ್ವಲ್ಪ ಬಾಡಿತ್ತು, ಹಂಗಾಗಿ ಹೀರೆಕಾಯಿ ಬಾಡಲಿಲ್ಲ ಅಂದರೆ ಹೀರೆಕಾಯಲ್ಲಿ ಬರೋ ನೀರೇ ಸರಿ ಹೋಗ್ಬಿಡುತ್ತೆ. ಹಾಲು ಹಾಕಿದ್ದೀನಿ. ಹಾಲು ಹಾಕಿ ಸ್ವಲ್ಪ ನೋಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಬೆಂದ ಮೇಲೆ ನಮಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ತಕ್ಕನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರದ ಪುಡಿ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ.
ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ತಿರುಗಿಸ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾವು ಮುಚ್ಚೋಣ. ಎಲ್ಲ ಲಿಡ್ ಕ್ಲೋಸ್ ಆಗಿ ಎಣ್ಣೆ ಬಿಡಬೇಕಾದವರೆಗೂ ಎಣ್ಣೆ ಬಿಟ್ಟಿದೆ ನೋಡಿ. ಇದರಲ್ಲಿರೋ ಹೀರೆಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಟಿದೆ. ಇವಾಗ ನಾವು ಮೊಟ್ಟೆನ ಅದಕ್ಕೆ ಸೇರಿಸ್ಕೊಳ್ಳೋಣ. ಮೊಟ್ಟೆಗೆ ಸೇರಿಸ್ಕೊಂಡು ಇವಾಗ ನಾವು ತುಂಬ ತಿರುಗಿಸೋ ಅವಶ್ಯಕತೆ ಇಲ್ಲ, ನಿಧಾನಕ್ಕೆ 1-2 ನಿಮಿಷ ತಿರುಗಿಸ್ಕೊಬೇಕಾಗುತ್ತೆ. ಇವಾಗ ಮೊಟ್ಟೆನೂ ಫ್ರೈ ಆಗಿದೆ ಅಲ್ವಾ, ಹೀರೆಕಾಯಿ ಬೆಂದಿದೆ, ಹಸಿ ವಾಸನೆನೂ ಹೋಗಿದೆ, ಹಾಗಾಗಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸುಮ್ಮನೆ ಹಂಗೆ ತೋರ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇವಾಗ ನೋಡಿ, ಇವಾಗ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿ ನಾವು ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ಊಟಕ್ಕೆ ಸವಿಯೋದಕ್ಕೆ ಸಿದ್ಧವಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ. ಒಂದು ಸರಿ ಮಾಡಿ ನೋಡಿ. ಇದು ಅನ್ನಕ್ಕೆ, ಚಪಾತಿಗೆ ಮತ್ತು ದೋಸೆ ಕೂಡ ಚೆನ್ನಾಗಿರುತ್ತೆ. ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಹೇಗಾಯಿತು ಅಂತ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ನಾನು 1 ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಹಂಗಾಗಿ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ನಾನು 3 ವಿಷಿಲ್ ಬರೆಸ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಿಲ್ ಬರೆಸ್ಕೊಳ್ಳೋಣ. 3 ವಿಷಿಲ್ ಬಂದಾಗಿದೆ. ಇವಾಗ 3 ವಿಷಿಲ್ ಬಂದಾಗಿದೆ. 3 ವಿಷಿಲ್ ಬಂದಾದಮೇಲೆ ನೋಡಿ, ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ, 1 ಮೀಡಿಯಮ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು 1 ಟೊಮೆಟೊ ಹಾಕ್ಕೊಂಡಿದ್ದೀನಿ, ನಾಟಿ ಟೊಮೆಟೊ ದೊಡ್ಡದು 1 ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಸೊಪ್ಪಿನ ದಂಟು ಬಿಡಿಸ್ಕೊಂಡಿದ್ದೆ, ಸೊಪ್ಪು ದಂಟು, ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ, ಮತ್ತು ಆಲೂಗಡ್ಡೆ 1 ಆಲೂಗಡ್ಡೆ ದೊಡ್ಡದು ಹಾಕ್ಕೊಂಡಿದ್ದೀನಿ. ಇದಕ್ಕೆ 3 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿ ಉಪ್ಪು ಹಾಕಿ ನಾವು ಇವಾಗ ಇದಕ್ಕೆ ನಾನೊಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ತಾ, ಮುಕ್ಕಾಲು ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ದಂಟೆಲ್ಲ ತುಂಬ ಬೆಂದೋಗ್ಬಿಡುತ್ತೆ. 1 ವಿಷಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟೊತ್ತಿಗೆ ಅನ್ನ ಮಾಡ್ಕೊಂಬಿಡೋಣ. ನಾವು ಮಧ್ಯಾಹ್ನಕ್ಕೆ ಸ್ವಲ್ಪ ಇಬ್ಬರೇ ಇದ್ದೀವಿ, ಹಾಗಾಗಿ 1 ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ರಾತ್ರಿದು ಅನ್ನ ಬೇರೆ ಉಳಿದಿದೆ, ಹಾಗಾಗಿ ನಾನು ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡು ಅನ್ನ ಮಾಡ್ಕೊಂಬಿಡ್ತಾ ಇದ್ದೀವಿ. ಅನ್ನನೂ ಆಗಿದೆ ಮತ್ತು ಕುಕ್ಕರ್ ತಣ್ಣಗಾಗಿದೆ. ಇವಾಗ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಿಂಗು ಹಾಕ್ಕೊಳ್ತಿದ್ದೀನಿ. ನಾನು ಇದಕ್ಕೆಲ್ಲ ಈರುಳ್ಳಿ ಎಲ್ಲ ಹಾಕೋದಿಲ್ಲ, ನಾನು ಮಿಸ್ಟೇಸ್ ಒಗ್ಗರಣೆಗೆ ಹಾಕೋದು. ಇವಾಗ ಸಾರನ್ನ ಹಾಕ್ಬಿಟ್ಟು 1 ಕುದಿ ಬರ್ಸ್ಕೊಂಡ್ರೆ ಸಾರು ಕೂಡ ರೆಡಿ ಆಯಿತು. ಅನ್ನನೂ ರೆಡಿಯಾಗಿದೆ. ಮತ್ತು ಇದಕ್ಕೆ ನಮ್ಮ ಯಜಮಾನ್ರು ಬಂದರೆ ಮುದ್ದೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ರೆ ನಮಗೆ ಊಟಕ್ಕೆ ಸರ್ವ್ ಮಾಡುವಾಗ ತುಪ್ಪನ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ತಿನ್ಬೋದು. ಮತ್ತು ನಾನು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸರ್ವ್ ಮಾಡಿಕೊಂಡು ಮತ್ತು ನಾನು ಮುದ್ದೆ ಮಾಡ್ಕೊಳ್ತಿದ್ದೀನಿ. ಮುದ್ದೆ ಸ್ವಲ್ಪನೇ ನಮ್ಮ ಯಜಮಾನ್ರಿಗೆ ಮುದ್ದೆ ಬೇಕಾಗಿತ್ತು, ಅದಕ್ಕೆ 1-2 ಕಪ್ ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ಪು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಸ್ವಲ್ಪ ರಾಗಿ ಹಿಟ್ಟನ್ನು ತುರಿದ್ಬಿಟ್ಟು ಅದು ಕುದಿಯೋವರೆಗೂ ಬಿಡೋಣ. ಕುದಿಯೋವರೆಗೂ ಬಿಟ್ಟ ಮೇಲೆ ನಾನು 1 ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ಪೂನಲ್ಲಿ ಹಾಕ್ತಿದ್ದೀನಿ, ನನಗೆ ಅಳತೆ ಕರೆಕ್ಟಾಗಿ ಬರುತ್ತೆ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ದಾದಮೇಲೆ ಒಂದು 5 ನಿಮಿಷ ನಾವು 1-2-3 ನಿಮಿಷ ನಾವು ಕುದಿಯೋಕ್ಕೆ ಬಿಡೋಣ. ಸ್ವಲ್ಪನೇ ಇದೆ ಅಲ್ವಾ, ಹಾಗಾಗಿ ಕುದಿಯೋಕ್ಕೆ ಬಿಡೋಣ. ನನಗೆ ಚೆನ್ನಾಗಿ ಕುದ್ದಿದೆ. ಕುದ್ದಾದಮೇಲೆ ನಾನು ಇವಾಗ ಕಡ್ಡಿ ತೊಗೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಗಂಟಿಲ್ದಂಗೆ ನಾವು ತಿರುಗಿಸ್ಕೋಬೇಕಾಗುತ್ತೆ. ತುಪ್ಪ ಹಾಕಿದ್ದೀವಲ್ಲ, ಹಾಗಾಗಿ ಗಂಟೇನು ಜಾಸ್ತಿ ಆಗೋಲ್ಲ. ಕರೆಕ್ಟಾಗಿ ಹಿಟ್ಟು ಹಾಕಿದಾಗ ಗಂಟಾಗೋದಿಲ್ಲ. ನಾವು ಹೈ ಹಿಟ್ಟೇನಾದರೂ ಕಡಿಮೆ ಹಾಕಿದಾಗ ನಮಗೆ ಗಂಟಾಗ್ಬಿಡುತ್ತೆ. ಇದನ್ನು ಚೆನ್ನಾಗಿ ನಾವು ಪಾತ್ರೆ ಬಿಡೋ ತನಕ ನಾವು ತಿರುಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಮೆತ್ತಗಾಗಬೇಕು. ಕೈಗೆ ಅಂಟದೇ ಇರೋ ಥರ ನಮಗೆ ಗೊತ್ತಾಗ್ಬಿಡುತ್ತೆ. ಪಾತ್ರೆಯಲ್ಲಿ ನೋಡಿ, ಒಂಚೂರು ಪಾತ್ರೆಗೆ ಹಿಡಿದೇನೆ ಮುದ್ದೆ ಹಾಗೆ ಬಂತಂದರೆ ನಮಗೆ ಬೆಂದಿರುತ್ತೆ. ಹಾಗಾಗಿ ಮುದ್ದೆನೂ ರೆಡಿಯಾಗಿದೆ. ಮುದ್ದೆ ತರಿಸ್ಕೊಳ್ಳೋಣ. ನೋಡಿ, ಇವಾಗ ತೋರಿಸ್ತೀನಿ ಕೈಗೆ ಅಂಟದೇನೆ ಯಾವ ಥರ ಮಾಡೋದು ಅಂಥೇಳಿ. ನೋಡಿ, ಈ ಥರ ಮುದ್ದೆ ಕಾಲು ಮುರಿದೋಗಿದೆ, ಹಾಗಾಗಿ ನಾನು ಮರದ ಸೌಟಿಂದ ಮಾಡ್ಕೊಳ್ತಾ ಇದ್ದೀನಿ. ನಾವು ಇಷ್ಟೇ ಮುದ್ದೆ ಮಾಡೋದು, ಡೈಲಿ ಮಾಡೋದು ಇಷ್ಟೇ. ನನಗೊಂದು ಮುದ್ದೆ ಚಿಕ್ಕದು 2 ಮುದ್ದೆ ಮಾಡ್ಕೊಳ್ತೀನಿ. 2 ಮುದ್ದೆ ಮಾಡಿಕೊಂಡು ನಮ್ಮ ಯಜಮಾನ್ರಿಗೆ ನನಗೆ ಇದು ಪಾತ್ರೆಯಲ್ಲಿ ಪಾತ್ರೆ ಬಿಡ್ತಲ್ಲ ಅದರದ್ದು ಹಿಟ್ಟು ಬೆಳ್ಳಗೆ ಅಂಟ್ಕೊಂಡಿದೆ. ಅದು ಹಸಿ ಹಿಟ್ಟಲ್ಲ, ಪಾತ್ರೆಗೆ ಹಿಡ್ದಿರೋದು. ಅದು ಪೇಪರ್ ಥರ ಇಟ್ಕೊಂಡಿರುತ್ತಲ್ಲ, ಅದು ಬಂದಿದೆ ಮುದ್ದೆ ಜೊತೆಗೆ. ನೋಡಿ, ಯಾವುದು ಕಲ್ಲಿಗೂ ಅಂಟ್ತಿಲ್ಲ, ಕೈಗೂ ಅಂಟ್ತಿಲ್ಲ. ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ನೀರು ಇಲ್ಲ, ಕಲ್ಲಿಗೂ ಅಂಟ್ತಿಲ್ಲ, ಕೈಗೂ ಅಂಟ್ತಿಲ್ಲ. ಈ ಥರ ಮುದ್ದೆ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡಿಕೊಂಡು ಅದ್ರ ಉಂಡೆ ಕಟ್ಕೊಂಡು ರೆಡಿಯಾಗಿದೆ. ನೋಡಿ, 2 ಮುದ್ದೆ ಆಗಿದೆ. ನೋಡಿ, ನಮ್ಮ ಯಜಮಾನ್ರಿಗೆ ಚಿಕ್ಕ ಮುದ್ದೆ ಮಾಡ್ತಿದ್ದೀನಿ, ನನಗೆ ಸ್ವಲ್ಪ ದೊಡ್ಡ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಮಾಡಿಕೊಂಡು 2 ಮುದ್ದೆ ಆಗಿದೆ. ಮುದ್ದೆ ಆದಮೇಲೆ ಸರ್ವ್ ಮಾಡೋದು ಅಷ್ಟೇ. ನಮ್ಮ ಮಧ್ಯಾಹ್ನದ ಅಡುಗೆ, ಬೆಳಗ್ಗೆ ತಿಂಡಿ
ರೆಡಿ ಆಯಿತು. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವೀಡಿಯೋನ ಪೂರ್ತಿ ವೀಡಿಯೋ ನೋಡಿ, ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ. ನಮ್ದು ಇನ್ನೂ 3 ಚಾನಲ್ ಇದೆ. ಇಂದ್ರಾಣಿ ವ್ಲಾಗ್ಸ್ ಒಂದಿದೆ, ಇಂದ್ರಾ ವ್ಲಾಗ್ಸ್ ಒಂದಿದೆ, ಮತ್ತು ಸೂಸನ್ ಇಂದಿರಾ ದೇವರ ವಾಕ್ಯಗಳು ಒಂದು ಚಾನಲ್ ಇದೆ. ಇದು 3 ಚಾನಲ್ಗೂ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇದರಲ್ಲಿದ್ದ ಸಬ್ಸ್ಕ್ರೈಬರ್ ಎಲ್ಲ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ಲದೇನೆ. ದಯವಿಟ್ಟು ಮತ್ತೆ ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.